ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ಮರು ಆರಂಭ ಮಾಡುವ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದನ್ನು ವಿದ್ಯಾರ್ಥಿ ಸಂಘಟನೆಗಳು ಸ್ವಾಗತಿಸಿವೆ. ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸುವ ಘೋಷಣೆ ಮಾಡಿರುವ ಸರ್ಕಾರದ ನಿರ್ಧಾರಕ್ಕೆ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಮಂಗಳೂರಿನಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಿತ್ತು. ಇದನ್ನು ಆಕ್ಷೇಪಿಸಿ ಮಂಗಳೂರು ನಗರದ ಹಂಪನಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜು ಕ್ಯಾಂಪಸ್ನಲ್ಲಿ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯಿಂದ ಪ್ರತಿಭಟನೆ ನಡೆದಿದೆ. ಕಾಲೇಜಿಗೆ ನುಗ್ಗಿ ಶೈಕ್ಷಣಿಕ ಚಟುವಟಿಕೆಗೆ ಅಡ್ಡಿಪಡಿಸಿದ್ದಾರೆಂಬ ಆರೋಪದಡಿ ಕಾಲೇಜು ಪ್ರವೇಶ ದ್ವಾರದ ಬಳಿ ಎಬಿವಿಪಿ ಪ್ರತಿಭಟನೆಯನ್ನು ನಡೆಸಿತು. ಎನ್ಎಸ್ಯುಐಗೆ ಸಂಘಟನೆ ಧಿಕ್ಕಾರ ಕೂಗಲಾಯಿತು. ಕಾಲೇಜು ಪ್ರವೇಶಕ್ಕೆ ಅನುಮತಿಸಿದ ಪ್ರಾಂಶುಪಾಲರಿಗೆ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದ್ದಾರೆ. ಇತ್ತ ನಿನ್ನೆಯ ಸಂಭ್ರಮಾಚರಣೆಯ ಬಗ್ಗೆ ಸ್ಪಷ್ಟೀಕರಣ ನೀಡಿರುವ ಕಾಲೇಜಿನ ಅಧಿಕೃತರು ಸಿಂಡಿಕೇಟ್ ಸದಸ್ಯರೊಬ್ಬರು ಬಂದು ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಬೇಕು ಎಂದು ಕೇಳಿದರು. ಸಾಂಕೇತಿಕವಾಗಿ ಒಂದು ತರಗತಿಗೆ ಸಿಹಿ ಹಂಚಲು ಅವಕಾಶ ಮಾಡಿಕೊಡಲಾಯಿತು ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಅವರು ಕೆಲವು ಬೈಟ್ಗಳನ್ನು ಪಡೆದುಕೊಂಡಿದ್ದಾರೆ, ಆದರೆ ಅದ್ಯಾವುದಕ್ಕೂ ಅನುಮತಿ ಇರಲಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಿಂಡಿಕೇಟ್ ಮೆಂಬರ್ ನಮ್ಮ ಕಾಲೇಜಿಗೆ ಬಂದಿದ್ರು. ಅವರು ನಮ್ಮ ಕಾಲೇಜಿಗೆ ಬಂದು ಪರ್ಮಿಷನ್ ತಗೊಂಡು ಬಂದಿದ್ರಂತೆ ಹೈಯರ್ ಅಥಾರಿಟೀಸ್ ಇಂದ. ಅವ್ರು ಬಂದು ತಾವು ಸ್ವೀಟ್ ಹಂಚ್ತೀವಿ, ಬರೀ ಸ್ವೀಟ್ ಹಂಚ್ತೇವೆ ಅಂತ ಹೇಳಿದ್ರಂತೆ. ಸೊ ನಮ್ಮ ಪ್ರಿನ್ಸಿಪಲ್ ಆಗ್ಲಿ ಯಾರಿಗೇನು ವಿಷಯ ಗೊತ್ತಿಲ್ಲ. ಹೈಯರ್ ಅಥಾರಿಟೀಸ್ ಇಂದ ಅವರಿಗೆ ಸೂಚನೆ ಬಂದಿತ್ತು, ಅವ್ರು ಬರ್ತಾರೆ ಬರೀ ಸ್ವೀಟ್ ಹಂಚಿ ಹೋಗ್ತಾರಂತ. ಫಸ್ಟ್ ಆಫ್ ಆಲ್ ಒಂದು ಸಿಂಡಿಕೇಟ್ ಮೆಂಬರ್ ಆದವರಿಗೆ ಯಾವ ಪಾರ್ಟಿ ಆಗಿರ್ಲಿ ಯಾವ ಸಂಘಟನೆ ಆಗಿರ್ಲಿ ಬೆಂಬಲಿತ ಆಗಿ ಅವ್ರು ನಿಲ್ಬಾರ್ದು. ಇವರು ಸಿಂಡಿಕೇಟ್ ಮೆಂಬರ್ ಅವರು ಬಂದು ಸ್ವೀಟ್ ಹಂಚಿದ್ರು. ಸ್ವೀಟ್ ಹಂಚಿದ ಮರುಕ್ಷಣವೇ ಕಾಲೇಜ್ನ ಕ್ಯಾಂಪಸ್ನ ಹೊರಗೆ ಬರ್ತಾರೆ. ಹೊರಗೆ ಬಂದು ಎನ್ಎಸ್ಯುಐ ಶಾಲು ಹಾಗೆ ಫ್ಲಾಗ್ ಹಿಡ್ಕೊಂಡು ನಮ್ಮ ಏನು ಕಾಲೇಜ್ ಕ್ಯಾಂಪಸ್ ಎದುರು ಏನು ಬಿಸಿ ರೋಡ್ ಇದೆ, ಅಲ್ಲಿ ಒಂದು ಅರ್ಧ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಹೊಡಿತಾರೆ, ಫ್ಲಾಗ್ ಹಾರಿಸ್ತಾರೆ ಹಾಗೂ ಶಾಲ್ ಹಾಕೊಂಡೆ ಒಳಗೆ ಬರ್ತಾರೆ. ನೀವು ನಿನ್ನೆ ಒಂದು ಟಿವಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಆ ಇಂಟರ್ವ್ಯೂ ಅಲ್ಲಿ ನೀವು ನೋಡ್ಬೋದು ಅವ್ರು ಶಾಲ್ ಹಾಕೊಂಡಿರೋದು ಮತ್ತೆ ಫ್ಲಾಗ್ ಇಟ್ಕೊಂಡಿರೋದಲ್ಲ. ನಿನ್ನೆ ಸರ್ ಸಿಂಡಿಕೇಟ್ ಸದಸ್ಯರು ನಮ್ಮ ಹತ್ರ ಬಂದರು. ಗವರ್ಮೆಂಟ್ ಆಫ್ ಕರ್ನಾಟಕ ಎರಡು ಕಾರ್ಯಕ್ರಮವನ್ನು ಮಾಡಿದೆ. ಒಂದು ಸ್ಟೂಡೆಂಟ್ ಇಲೆಕ್ಷನ್ ಎಲ್ಲಾ ಕಾಲೇಜ್ನಲ್ಲಿ ಆಗ್ಬೇಕು ಅಂತ. ಅದಕ್ಕೆ ನಾವು ಹೇಳಿದೆವು ನಮ್ಮ ಕಾಲೇಜ್ನಲ್ಲಿ ಮೊದಲಿಂದ ಕೂಡ ಇಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿ, ಮತ್ತು ಇಂದಿರಾ ಕ್ಯಾಂಟೀನ್ ಅದನ್ನು ಪ್ರತಿ ಕಾಲೇಜ್ನಲ್ಲಿಯೂ ಕೂಡ ಮಾಡ್ಬೇಕಂತ ಈ ಬಜೆಟ್ ಅಲ್ಲಿ ಅವರ ಅನುಮತಿ ನೀಡಿದ್ದಾರೆ. ಅದಕ್ಕೂ ಕೂಡ ನಾವು ಹೇಳಿದೆವು, ಅದು ಹೈಯರ್ ಅಥಾರಿಟಿ ಏನಂತ ಹೇಳಿಕೊಂಡು ಅದರ ಬಗ್ಗೆ ಡಿಸಿಷನ್ ತಗೊಳ್ತಾರೆ, ನಮ್ಗೆ ಯಾವ ಅಧಿಕಾರ ಕೂಡ ಅದರ ಬಗ್ಗೆ ಇಲ್ಲ ಅಂತ ಹೇಳಿಕೊಂಡು. ಮತ್ತೆ ಅವರು ಕ್ಲಾಸ್ ಅಲ್ಲಿ ಒಂದು ಸ್ವೀಟ್ ಹಂಚಬೇಕು ಅಂತ ಹೇಳ್ಕೊಂಡು ಹೇಳಿದ್ರು. ಎಲ್ಲಾ ಕ್ಲಾಸ್ ಅಲ್ಲಿ ನಾವು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಒಂದು ಕ್ಲಾಸ್ ಅಲ್ಲಿ ಸ್ವೀಟ್ ಹಂಚಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ. ಅದು ಸಹ ಒಬ್ಬ ಸಿಂಡಿಕೇಟ್ ಸದಸ್ಯರು ಎಂಬ ಒಂದು ನಿಟ್ಟಿನಲ್ಲಿ. ಮತ್ತೆ ಅವರು ಬರುವಾಗ ಏನು ಮಾಡಿದಾರಂತೆ ಅಂದ್ರೆ ಇಲ್ಲಿ ಕೆಲವು ಬೈಟ್ಸ್ ಎಲ್ಲ ತಗೊಂಡ್ರು. ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಪರ್ಮಿಷನ್ ಕೂಡ ಇರ್ಲಿಲ್ಲ. ಅದಕ್ಕೆ ಇಷ್ಟೇ ಆದದಿಷ್ಟೇ. ನಮಗೆ ಅಲ್ಲಿ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು ಬಂದಾಗ ನಾವು ಅವರನ್ನ ಗೌರವಯುತವಾಗಿ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವರು ಸಿಂಡಿಕೇಟ್ ನ ಹೈಯರ್ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಸದಸ್ಯರು. ಅಂತ ಒಂದು ಸಮಸ್ಯೆ ಯಾವುದು ಆಗುವುದಿಲ್ಲ ಅನ್ನುವಂತ ಒಂದು ವಿಶ್ವಾಸದಿಂದ ಅವರು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅದರ ಬಗ್ಗೆ ತುಂಬಾ ಕಾಳಜಿ ಇರ್ತಕ್ಕಂಥ ಒಂದು ಘಟನೆ ಆಗಿದೆ. ಅಲ್ಲಿ ಆಗೋದಿಲ್ಲ ಆಗಿರ್ಲಿಲ್ಲ ಅನ್ನುವಂಥದ್ದಿಂದ ಅವರು ಗಮನಕ್ಕೂ ಬರಲಿಲ್ಲ ನಿನ್ನೆ. ಸೊ ಆದುದರಿಂದ ನಾವು ನಮ್ಮ ವಿದ್ಯಾರ್ಥಿಗಳಲ್ಲೆಲ್ಲ ಕೇಳ್ಕೊಳ್ತೇನೆ, ಅಂತ ಇದನ್ನ ಯಾವುದೇ ಒಂದು ಅದನ್ನ ತುಂಬಾ ಏನು ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ ನಮ್ಮ ಗಮನಕ್ಕೆ ಬರ್ದೇನೆ ಮತ್ತು ನಮ್ಮ ಪರ್ಮಿಷನ್ಗಳು ಇಲ್ಲದೇನೆ ಒಂದು ನಮ್ಮ ಬಿಯಾಂಡ್ ಅವರ್ ಲಿಮಿಟೇಷನ್ ಅದು ಒಂದು ಅವರ ಕ್ಲಿಪ್ಸ್ ಅನ್ನೆಲ್ಲ ಮಾಡಿ ಹಾಕಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅದು ನಮ್ಮ ವಿದ್ಯಾರ್ಥಿಗಳನ್ನ ವಿನಂತಿಸ್ಕೊಳ್ತೇನೆ, ಅಂತ ಯಾವುದೇ ಒಂದು ಸಮಸ್ಯೆಗಳಿಗೆ ತಾವು ಆಸ್ಪದ ಕೊಡಬಾರದು.